ಹೆಜಮಾಡಿಯಿಂದ ಗುಣ್ಮಿ ಅಲ್ಲಿರೋ ಜಾಗದಲ್ಲಿ ಬರೀ 43 ಕಿಲೋಮೀಟರ್. ಉಡುಪಿ ಒಂದೇ ಡಿಸ್ಟಿಕಲ್ಲಿ 2 ಇದೆ ಸರ್. ನೀವು ಹೇಳ್ತಿರೋದು ಸುರತ್ಕಲ್ಲಿದು ಸ್ಥಗಿತಗೊಂಡಿದ್ದೀರಾ. ಇದು 43 ಕಿಲೋಮೀಟರ್ ದೂರದಲ್ಲೇ ಒಂದಿದೆ. ಇನ್ನೊಂದು 53 ಕಿಲೋಮೀಟರ್ ತಲಪಾಡಿಲಿದೆ ಸರ್. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಟೋಲಲ್ಲಿ ನಾವುಗಳು ಹೋದರೆ 5 ನಿಮಿಷ 10 ನಿಮಿಷ ಕಾಯಬೇಕು. ಒಂದು ಪಾಸ್ ಕೇಳ್ತಾರೆ, ಫೋಟೋ ತೆಗಿತಾರೆ, ID ಕೇಳ್ತಾರೆ, ಮತ್ತು ಅದನ್ನು 1-2-3 ಸಲ ನೋಡ್ತಾರೆ, ಟಾರ್ಚ್ ಹಾಕಿ ನೋಡ್ತಾರೆ. ಇದು ಒಂದು ಹ್ಯಾರಾಸ್ಮೆಂಟ್ ಸರ್ ಆ್ಯಕ್ಚುಲಿ. ಇದು ಒಂದನೇದು. ಎರಡನೇ ಪ್ರಶ್ನೆ, ಅದೇ ಟೋಲ್, ಅದೇ ಪ್ರಶ್ನೆಯಲ್ಲಿ ಅವರು ಕೆಲವು ಉತ್ತರಗಳನ್ನು ಹೇಳಿದ್ದಾರೆ, ಏನೇನು ಇರಬೇಕು ಆ ಟೋಲ್ಗಳಲ್ಲಿ ಅಂಥೇಳಿ. ಸರ್, ಎಷ್ಟು ಟೋಲ್ಗಳಲ್ಲಿ ಇವತ್ತು ಅವ್ರು ಹೇಳಿದಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಟಾಯ್ಲೆಟ್ ವ್ಯವಸ್ಥೆ ಎಷ್ಟಿದೆ, ಯಾವ ಟೋಲಲ್ಲಿ ಹಾಸ್ಪಿಟಲಿನ ವ್ಯವಸ್ಥೆ ಇದೆ, ಇದು ಯಾವುದೂ ಇಲ್ಲದೆ ಅವರು ಅದನ್ನು ತಗೊಳ್ತಾ ಇರ್ತಾರೆ. ಇದ್ರ ಬಗ್ಗೆ ಯಾರು ಅದನ್ನು ಚೆಕ್ ನೋಡ್ತಾರೆ ಅಂತ ಹೇಳಿಬಿಟ್ಟು. ಸರ್, ಮೂರನೇದು, ಈಗ ಉಡುಪಿ ಮತ್ತು ಕುಂದಾಪುರಕ್ಕೆ ಹೋಗಬೇಕು ಅಂತ ಹೇಳಿದಾಗ ಎಲ್ಲೂ ಸೂಚನೆ ಫಲಕಗಳಿಲ್ಲ ಸಿಟಿಗೆ. ಸೀದಾ ಅವ್ರು ಹೋಗಲೇಬೇಕು. ಎಷ್ಟೋ ಜನ ಉಡುಪಿನ ದಾಟಿ ಅರ್ಧ ಕುಂದಾಪುರ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಉಡುಪಿ ಪಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಕುಂದಾಪುರದಲ್ಲೂ ಅಷ್ಟೇ ಆ ಸೂಚನೆ ಫಲಕಗಳನ್ನು ಅಳವಡಿಸಿಲ್ಲ ಅಂತೇಳಿ ನೀವು ಉತ್ತರದಲ್ಲೇ ಹೇಳಿದ್ದೀರಾ. ಆ ಸಿಟಿಗಳಿಗೆ ಹೋಗೋ ಜಾಗಕ್ಕೆ, ಈಗ ದೊಡ್ಡ ದೊಡ್ಡ ಸಿಟಿಗೆ ಹೋಗಬೇಕಾದ್ರೆ ಒಂದು ಸೂಚನಾ ಫಲಕಗಳನ್ನು ಅವರು ಅಳವಡಿಸಬೇಕು. ಸರ್, ಇನ್ನೊಂದನೇದು, ಸರ್, ಮಂಗಳೂರಲ್ಲಿ ಮತ್ತು ಉಡುಪಿಯಿಂದ 100 ಕಿಲೋಮೀಟರ್ ದೂರದಲ್ಲಿ 3 ಟೋಲ್ಗಳಿದೆ ಸರ್. ಅದನ್ನು 100 ಯಾವುದು, ಒಂದನೇದು ಟೋಲು ಹೆಜಮಾಡಿಲಿದೆ ಸರ್, ಇನ್ನೊಂದು ಟೋಲು ಗುಡ್ಮೇಲಿದೆ. ಅಲ್ಲಿ ಬರೀ 47 ಕಿಲೋಮೀಟರ್ ದೂರ, ಒಂದೇ ಡಿಸ್ಟಿಕ್ಕಲ್ಲಿ 2 ಟೋಲ್ ಹಾಕಿದ್ದೀರಾ. ಇನ್ನೊಂದು ಮಂಗಳೂರಿಗೆ ಮತ್ತು ಗುಣ್ಮಿ ಅಂತೇಳಿದ್ರೆ ಅಲ್ಲಿಗಿರುವಂಥ ಡಿಸ್ಟೆನ್ಸು ಬರೀ 53 ಕಿಲೋಮೀಟ್ರು. ಅಂತೇಳಿದ್ರೆ 100 ಕಿಲೋಮೀಟರ್ ದೂರದಲ್ಲಿ ನೀವು 3 ಟೋಲ್ಗಳಿದೆ ಸರ್. ಇದು ಯಾವ ಆಧಾರದ ಮೇಲೆ ಅವರು ಟೋಲ್ಗಳನ್ನು ಹಾಕ್ತಾರೆ? ಈಗ ಬಾಕಿದನ್ನೆಲ್ಲ ಕೇಳಬೇಕಾದ್ರೆ ಇದನ್ನ ಯಾಕೆ ಅವ್ರು ನೋಡೋದಿಲ್ಲ ಅನ್ನೋದನ್ನ ಉತ್ತರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಚಿವರು, ಸನ್ಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿರುವಂಥ ಎಲ್ಲ ಪ್ರಶ್ನೆಗೆ ವಿವರವಾದ ಉತ್ತರವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವನ್ನ ವಿಶೇಷವಾಗಿ ಏನು ಟೋಲ್ನಲ್ಲಿ ಇರಬೇಕಾದ ಸೌಲಭ್ಯಗಳಿಗೆ ಅವರು ಪ್ರಶ್ನೆ ಎತ್ತಿದ್ದಾರೆ. ಅದನ್ನು ಚೆಕ್ ಮಾಡ್ತೀವಿ, ಯಾರು ಅವರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋ ಚೆಕ್ಕನ್ನು ಮಾಡ್ತೀವಿ. ಜೊತೆಗೆ ನ್ಯಾಷನಲ್ ಹೈವೇದವರು ಕೆಲವು ಸೈನ್ ಬೋರ್ಡ್ಗಳನ್ನು ತಾವೇ ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಅವ್ರಿಗೆ ತಿಳಿಸ್ತೀವಿ, ಯಾಕಂದ್ರೆ ಅವ್ರು ಮಾಡಬೇಕಾಗಿದ್ದು ನ್ಯಾಷನಲ್ ಹೈವೇದವರು. ಅವ್ರಿಗೆ ಇಂಟಿಮೇಷನ್ ಮಾಡಿ ಮಾಡಿಸೋವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಮಿಕ್ಕಿದ್ದನ್ನು ಕೆಲವು ಅವರು 1ನೇ ಹಂತದಲ್ಲಿ ತಾವು ಟೋಲ್ ಪೈಲಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ GPS ಮೂಲಕ. ಅದು ಟ್ರಯಲ್ನಲ್ಲಿದೆ ಮೈಸೂರು ರೋಡಲ್ಲಿ ಮಾತ್ರ. ಅದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬೇರೆ ಕಡೆ ಮಾಡಲಿಕ್ಕೆ ಕೂಡ ಅದನ್ನು ಪ್ರಯತ್ನ ಮಾಡ್ತೀವಿ. ಬೇರೆ ಏನಾದ್ರು ಇದ್ದರೆ ಮತ್ತೆ ಕೇಳಿದ್ರೆ ನಾನು ಅದಕ್ಕೆ ಪ್ರಶ್ನೆಯನ್ನು ಉತ್ತರವನ್ನು ಕೊಡ್ತೀನಿ. ಅದನ್ನು ಯಾವ ರೀತಿ ಜಸ್ಟಿಫೈ ಮಾಡಲಿಕ್ಕಾಗುತ್ತೆ ಸರ್? ಅಲ್ಲ, ಈಗಾಗಲೇ ಒಂದು ಸ್ಥಗಿತಗೊಳಿಸಿದ್ದೀವಿ. ನೀವು ತಾವು ಹೇಳುವಂಥದ್ದನ್ನು ಇಲ್ಲ ಸರ್, ಇಲ್ಲ. ಹೆಜಮಾಡಿಯಿಂದ ಗುಣ್ಮಿ ಅಲ್ಲಿರೋ ಜಾಗದಲ್ಲಿ ಬರೀ 43 ಕಿಲೋಮೀಟರ್. ಉಡುಪಿ ಒಂದೇ ಡಿಸ್ಟಿಕಲ್ಲಿ 2 ಇದೆ ಸರ್. ನೀವು ಹೇಳ್ತಿರೋದು ಸುರತ್ಕಲ್ಲಿದು ಸ್ಥಗಿತಗೊಂಡಿದ್ದೀರಾ. ಇದು 43 ಕಿಲೋಮೀಟರ್ ದೂರದಲ್ಲೇ ಒಂದಿದೆ. ಇನ್ನೊಂದು 53 ಕಿಲೋಮೀಟರ್ ತಲಪಾಡಿಲಿದೆ. ನೋಡೋಣ, ಯಾಕಂದರೆ ಸನ್ಮಾನ್ಯ ಸಭಾಪತಿಗಳದು ನ್ಯಾಷನಲ್ ಹೈವೇದರಿಗೆ ಸಂಬಂಧಪಟ್ಟದ್ದು. ಅದು ಅವ್ರ ಜೊತೆ ನಾವು ಚರ್ಚೆ ಮಾಡೋದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಸರ್. ಆ ಪಾಸ್ಗಳನ್ನು ಅವ್ರು ಚೆಕ್ ಮಾಡಬೇಕಾದ್ರೆ 5 ನಿಮಿಷ ನಿಲ್ಲಿಸ್ಕೊಳ್ತಾರೆ ಸರ್. ಅದು ನಿಜವಾಗಿ ಹ್ಯುಮಿಲಿಯೇಷನ್ ಸರ್. ಇದು ಸಚಿವರೇ, ಇದು ಭಾರಿ ಹಿಂದೆಯಿಂದ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲಿರೋಂಥ ಕಂಪ್ಲೇಂಟ್. ಬಟ್ ಇಲ್ಲಿವರೆಗೂ ಸಾಲ್ವೇಷನ್ ಆಗಿಲ್ಲ. ಅವ್ರು ಹೇಳ್ತಿರೋದು ಸತ್ಯ ಇದೆ. ಇದನ್ನು ಎಲ್ಲರೂ ತುಂಬ ಜನ ಅನುಭವಿಸಿದ್ದಾರೆ. ಅದಕ್ಕೇನಾದರೂ ಒಂದು ಸೀರಿಯಸ್ ಆಗಿ ಒಂದು ಮಾಡಿ. ಒಂದು ನ್ಯಾಷನಲ್ ಹೈವೇ ಮತ್ತು ನಮ್ಮವ್ರ ಜೊತೆ ಒಂದ್ಸಲ ಜಂಟಿ ಸಭೆ ಮಾಡಿ ಒಂದು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ.